ನೀವು ರಾಜ್ಯಕ್ಕೆ ಗೃಹ ಮಂತ್ರಿನಾ ಅಥವಾ ನಕಲಿ ದೇವಮಾನವನ ಮಂತ್ರಿನಾ? ಅಲ್ಲೊಬ್ಬ ತಾಯಿ ತನ್ನ ಮಗಳನ್ನ ಕಳೆದುಕೊಂಡು ಗೋಳಾಡ್ತಾ ಇದ್ದಾಳೆ. ಪರಮೇಶ್ವರ್ಗೆ ಸಮೀರ್ ಪ್ರಶ್ನೆ, ವಿಡಿಯೋ ವೈರಲ್. ಸರ್, ನೀವೇನು ಕರ್ನಾಟಕ ರಾಜ್ಯದ ಹೋಮ್ ಮಿನಿಸ್ಟರಾ ಅಥವಾ ನಕಲಿ ದೇವಮಾನವನ ಹೋಮ್ ಮಿನಿಸ್ಟರಾ? ಧರ್ಮಸ್ಥಳದಲ್ಲಿ ನಡೆದ ಹಲವಾರು ಕೊಲೆ ಹಾಗೆ ಅತ್ಯಾಚಾರ ಕೊಲೆಗಳಿಗೆ ಸಂಬಂಧಪಟ್ಟಂತೆ ಈ ಹಿಂದೆ ಧರ್ಮಸ್ಥಳದಲ್ಲಿ ಸ್ವಚ್ಛತಾ ಸಿಬ್ಬಂದಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದ ವ್ಯಕ್ತಿಯೊಬ್ಬ ದೂರನ್ನ ನೀಡಿದ್ದು ಅಲ್ಲಿ ನಡೆದ ಹತ್ಯೆಗಳ ಹೆಣಗಳನ್ನ ಹೊತ್ತಿದ್ದು ತಾನಿ ಅಂತ ಹೇಳ್ಕೊಂಡಿದ್ದಾನೆ. ಈ ದೂರು ದಾಖಲಾಗ್ತಾ ಇದ್ದಂತೆ ಸೌಜನ್ಯ ಸಾವಿಗೆ ಅವಳ ನ್ಯಾಯಕ್ಕಾಗಿ ಹೋರಾಟ ಮಾಡ್ತಿರುವವರು ಸೇರಿದಂತೆ ಎಲ್ಲರ ಚಿತ್ತ ಈಗ ಇತ್ತ ನೆಟ್ಟಿದೆ. ಸಮಾಧಿ ತೆಗೆದು ಅಸ್ಥಿಪಂಜರ ತೋರಿಸ್ತೀನಿ ಅಂತ ಹೇಳಿದ್ದ ಆ ವ್ಯಕ್ತಿ ತನ್ನೊಡನೆ ಅಸ್ಥಿಪಂಜರವನ್ನ ಕೂಡ ತಂದು ಪೊಲೀಸರಿಗೆ ಒಪ್ಪಿಸಿದ್ದು ಇನ್ನು ಮುಂದೆ ತನಿಖೆ ವೇಗವಾಗಿ ನಡೆಯಲಿದೆ ಅಂತ ಎಲ್ಲರೂ ಊಹಿಸಿದ್ರು. ಆದ್ರೆ ನಿರೀಕ್ಷೆಯಂತೆ ಪ್ರಕರಣ ಸಾಗ್ತಾ ಇಲ್ಲ. ಪೊಲೀಸರು ಸ್ಥಳ ಮಹಜರು ಮಾಡೋದಕ್ಕೆ ಬರ್ತಾ ಇಲ್ಲ ಅಂತ ದೂರುದಾರನ ಪರ ವಕೀಲರು ಮಾತನಾಡಿದ್ದು, ತನಿಖಾ ಅಧಿಕಾರಿ ನಿರ್ದೇಶನವಿಲ್ಲದೆ ಸಮಾಧಿ ಅಗೆಯುವ ಕೆಲಸ ಸಾಧ್ಯ ಇಲ್ಲ ಅಂತ ಪೊಲೀಸರು ತಿಳಿಸಿದ್ದಾರೆ. ಹೀಗೆ ಸಾಕಷ್ಟು ಗೊಂದಲಗಳನ್ನ ಹುಟ್ಟು ಹಾಕ್ತಾ ಇರೋ ನಡುವೆ ಈ ಪ್ರಕರಣದ ಕುರಿತು ಸಮೀರ್ ತಮ್ಮ ಅಧಿಕೃತ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ವಿಡಿಯೋವೊಂದನ್ನ ಮಾಡಿದ್ದು ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಮೊದಲಿಗೆ ತಾವು ಇತ್ತೀಚೆಗೆ ಹಂಚಿಕೊಂಡ ಧರ್ಮಸ್ಥಳ ಸೀರಿಯಲ್ ಕಿಲ್ಲರ್ಸ್ ವಿಡಿಯೋ ಸುಳ್ಳು ಅಂತ ಆರೋಪಿಸಿದವರಿಗೆ ನಾನು ಹೇಳಿದ್ದು ಸುಳ್ಳು ಅನ್ನೋದಾದ್ರೆ ನಿಜವಾದ ಆ ವ್ಯಕ್ತಿ ಸಾಕ್ಷಿ ಹೇಳುವುದಕ್ಕೆ ಬಂದಿದ್ದಾರಲ್ಲ ಅಂತ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಅಲ್ಲ, ನನ್ನ ವಿಡಿಯೋನ ಸುಳ್ಳು ಅಂತ ಹೇಳೋರು ನಿಮ್ಗೆಷ್ಟು ಸತ್ಯ ಗೊತ್ತಿದೆ? ಆತನನ್ನ ಕರೆದುಕೊಂಡು ಹೋಗಿ ಸಮಾಧಿ ತೆಗೆಸಿದ್ರೆ ಸತ್ಯಾಂಶ ಹೊರಬರಲಿದ್ದು ಪೊಲೀಸರು ಯಾಕೆ ಈ ಕೆಲಸ ಮಾಡ್ತಾ ಇಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. ತಾನು ಅಸ್ಥಿ ಪಂಜರಗಳನ್ನ ತೋರಿಸುವುದಕ್ಕೆ ಸಿದ್ಧ ಅಂತ ವ್ಯಕ್ತಿ ಹೇಳಿಕೊಂಡು ತಿಂಗಳಾಗ್ತಾ ಬಂದಿತ್ತು. ಅಷ್ಟು ದಿನಗಳಿಂದ ಪೊಲೀಸರು ಏನಾದ್ರೂ ಕ್ರಮವನ್ನ ತೆಗೆದುಕೊಳ್ತಾರೆ ಅಂತ ಕಾಯ್ತಿದ್ದಾರೆ. ಹೆಣಗಳನ್ನ ಆಚೆ ತೆಗಿತಾರೆ ಅಂತ ಕಾಯ್ತಿದ್ದೀರಿ. ಆದ್ರೆ ತಡದ ಮೇಲೆ ತಡ ಆಗ್ತಾನೆ ಇದೆ ಅಂತ ಸಮೀರ್ ಪ್ರಶ್ನೆ ಮಾಡಿದ್ರು. ಇನ್ನು ಈ ಭೇಟಿ ಯಾಕೆ ಅಂತ ಪರಮೇಶ್ವರ್ ಅವರನ್ನ ಕೇಳಿದ್ರೆ ಏನಿಲ್ಲ, ಶಿಕ್ಷಣ ಸಂಸ್ಥೆಯ ಕುರಿತು ಮಾತಾಡೋದಕ್ಕೆ ಬಂದಿದ್ರು ಅಂದ್ರೆ. ಆದ್ರೆ ಗೃಹ ಸಚಿವರಾದ ಇವರಿಗೆ ಶಿಕ್ಷಣ ಸಂಸ್ಥೆಗೆ ಏನ್ ಸಂಬಂಧ ಅಂತ ಪ್ರಶ್ನೆ ಹಾಕಿದ್ದಾರೆ ಸಮೀರ್. ಅಷ್ಟೇ ಅಲ್ಲದೆ, ಅಲ್ಲ ಸರ್, ನೀವು ಕರ್ನಾಟಕ ರಾಜ್ಯದ ಗೃಹ ಮಂತ್ರಿನಾ ಅಥವಾ ನಕಲಿ ದೇವಮಾನವನ ಗೃಹ ಮಂತ್ರಿನಾ ಅಂತ ನೇರವಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಪ್ರಶ್ನೆಯನ್ನ ಮಾಡಿದ್ದಾರೆ. ಅಲ್ಲೊಬ್ಬ ತಾಯಿ ತನ್ನ ಮಗಳನ್ನ ಕಳೆದುಕೊಂಡು 22 ವರ್ಷವಾಗಿದ್ದು ಮಗಳನ್ನ ಹುಡುಕಿಕೊಡೋದು ಬೇಡ, ಆಕೆಯ ಅಸ್ಥಿ ಪಂಜರ ಕೊಡಿ ಅಂತ ಎಸ್ಪಿ ಕಚೇರಿ ಮುಂದೆ ಕಣ್ಣೀರನ್ನ ಹಾಕ್ತಿದ್ರು. ಜೀವಂತ ಸಾಕ್ಷಿ ಬಂದಿದ್ರು, ಸರ್ಕಾರ ಯಾಕೆ ತಲೆ ಕೆಡಿಸಿಕೊಳ್ತಾ ಇಲ್ಲ ಅಂತ ಸಮೀರ್ ಆಕ್ರೋಶವನ್ನ ಹೊರಹಾಕಿದ್ದಾರೆ. ನೀರ್ ಹಾಕ್ತಾ ಇದ್ದಾಳೆ. ಇಷ್ಟೆಲ್ಲ ಕಣ್ಣು ಮುಂದೆ ಇದ್ರೂನು, ಒಬ್ಬ ಜೀವಂತ ಸಾಕ್ಷಿ ಬಂದಿದ್ರೂನು ಈ ಸರ್ಕಾರ ಏನು ಮಾಡ್ತಿಲ್ವಲ್ಲ, ಈ ಪೊಲೀಸ್ ಅವರು ಏನು ಮಾಡ್ತಿಲ್ವಲ್ಲ, ಇದನ್ನೆಲ್ಲ ನೋಡ್ತಾ ಇದ್ರೆ ಅಸಹ್ಯ ಹುಟ್ಟುತ್ತಾ ಇದೆ.